ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ವಿಧಾನಸಭೆಯಲ್ಲಿ ಇವತ್ತು ಕೂಡ ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರ ಪ್ರತಿಧ್ವನಿಸಿತು. ಸದನ ಆರಂಭವಾಗ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ವಾಗ್ವಾದಕ್ಕಿಳಿದ ಜಗದೀಶ್ ಶೆಟ್ಟರ್ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ವಿರುದ್ಧ ಹರಿಹಾಯ್ದರು. ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ನೂರಾರು ಎಕರೆಯನ್ನ ಡಿನೋಟಿಫಿಕೇಶನ್ ನಡೆಸಿದೆ ಅಂತ ಆರೋಪಿಸಿದ್ರು. ಈ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಬಿಜೆಪಿ ಸದಸ್ಯರು ಸರ್ಕಾರವನ್ನ ಆಗ್ರಹಿಸಿದ್ರು. ಬಿಜೆಪಿ ಸದಸ್ಯರ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರು ಮಾತಿನ ಚಕಮಕಿಗೆ ಇಳಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ಬಿಜೆಪಿಯ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ಮುಖ್ಯಮಂತ್ರಿ ಮಾತಾಡುವಾಗ ಕೇಳಬೇಕಲ್ಲ, ಈಗ ಮಾತಾಡುವಾಗ ಸುಮ್ಮನೆ ಇರಬೇಕು. ಕೇಳಿ ಮಾನ ಮರ್ಯಾದೆ ನಿಮಗೆ ಇವರಿಗೆಲ್ಲ. ಈಗ ಮಾನ್ಯ ಅಧ್ಯಕ್ಷರ 983 ಎಕರೆ 33 ಗುಂಟೆ ಅವ್ರೇನ್ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟು ಜಮೀನು ಸರ್ಕಾರ ಕೋರ್ಟ್ ಮಾಡಿರೋದು, ಯಡಿಯೂರಪ್ಪ ಮಾಡಿರೋದು, ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿರೋದು. ಈ ಸದಾ ಈ ಜಗದೀಶ್ ಶೆಟ್ಟರು ಇವ್ರ ಕಾಲದಲ್ಲಿ 422 ಎಕರೆ 422 ಎಕರೆ 12/2/2013 ಜಗದೀಶ್ ಶೆಟ್ಟರ್ ಇದ್ರು. ಆ ಕಾಲದಲ್ಲಿ 422 ಎಕರೆ ಬಿಟ್ಟಿದ್ದಾರೆ ಇವರು. ಆಮೇಲೆ ಮತ್ತೆ 12/2/2013 119 ಎಕರೆ 9 ಗುಂಟೆ ಬಿಟ್ಟಿದ್ದಾರೆ. ಒಟ್ಟು 541 ಎಕರೆ ಈ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಟ್ಟಿರೋದು. ಯಡಿಯೂರಪ್ಪನವ್ರ ಕಾಲದಲ್ಲಿ 198 ಎಕರೆ, ನಮ್ಮ ಕಾಲದಲ್ಲಿ ಒಂದೇ ಒಂದು ಗುಂಟೆ ಇಲ್ಲ. ಈ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ನಾವು ಬಿಟ್ಟಿದ್ದೀವಿ ಅಂತ. ನಾನು ಹೇಳ್ತೇನೆ, ನಾನು 31 ಇಲ್ಲಿ MLA ಆಗಿ 83 ಇವ್ರು ಯಾವಾಗ ಬಂದ್ರು ಗೊತ್ತಿಲ್ಲ ನನಗೆ. ಇವತ್ತು ನಾನು ಹೇಳ್ತೇನೆ, ಒಂದೇ ಒಂದು ಎಲೆಕ್ಷನ್ ನಲ್ಲಿ ದುಡ್ಡು ತಗೊಂಡವ್ರಂತ ಸಾಬೀತು ಮಾಡ್ಬಿಟ್ರೆ ನಾನು ರಾಜಕೀಯದಿಂದ ಸಂಪೂರ್ಣ ನಿವೃತ್ತಿ ಆಗ್ತೇನೆ. ಇವ್ರು ತಗೊಂಡ ನಿವೃತ್ತಿ ಆಗ್ತಾರ? ನಿವೃತ್ತಿ ಆಗ್ತಾರೆ ಇವರು. ಚುನಾವಣೆಯಲ್ಲಿ ದುಡ್ಡು ತಗೊಂಡಿರೋ ಇವರು ಈ ಜಗದೀಶ್ ಶೆಟ್ಟರ್ ಈ ಜಗದೀಶ್ ಶೆಟ್ಟರ್ ನಾನು ಹೌದು, ನನ್ನ ಆಸ್ತಿ ಏನು, ನಮ್ಮ ಮಕ್ಕಳ ಆಸ್ತಿ ಏನು, ನಮ್ಮ ಕುಟುಂಬದವರ ಆಸ್ತಿ ಏನು, ಹೆಂಗ್ ತಯಾರಾಗ್ತಾರೆ ಅವರು ತಯಾರಾಗ್ತಾರ. ನಾನು ಆಸ್ತಿ ಆಸ್ತಿ ಅವರೇ ಆಸ್ತಿ ಮಾಡಿದ್ದಾರೆ, ತಯಾರಾಗ್ತಾರ. ನನ್ನ ಆಸ್ತಿ ಅವರ ಆಸ್ತಿ ಹೆಂಗ್ ತಯಾರಾಗ್ತಾರ? ಮಾನ ಮರ್ಯಾದೆ ಇಲ್ಲ. ಬಂದ್ರು